ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಕೊಲೆ ಆರೋಪಿ ದರ್ಶನ್ ಆಸ್ಪತ್ರೆ ವಾಸ ಅಂತ್ಯವಾಗಿದೆ, ನಿರೀಕ್ಷಿತ. ಬೆಳಗ್ಗೆ ಅವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರು ಯಾವುದೋ ಅವ್ರ ವೈಫು ಶ್ರೀಮತಿಯವ್ರ ಮನೆಗೇನೋ ಹೋಗಿ ಸೇರಿಕೊಂಡ್ರಂತೆ. ಬೆನ್ನು ನೋವಿನ ಕಾರಣ ಕೊಟ್ಟು 49 ದಿನಗಳ ಹಿಂದೆ ಮೆಡಿಕಲ್ ಇದರ ಮೇಲೆ ಬಂದಿದ್ದರು ಹೊರಕ್ಕೆ. ಆಗ ಆಪರೇಷನ್ ಮಾಡಿಸ್ಬೇಕು, ಮಾಡಿಸದೇ ಇದ್ದರೆ ತುಂಬ ಕಷ್ಟ ಇದೆ, ಅದೇನೋ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ, ಡ್ಯಾಶು 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 ಎಲ್ಲ ಹೇಳಿದ್ರು. ಕೋರ್ಟ್ ಅದನ್ನು ಒಪ್ಪಿ ಆಯ್ತಪ್ಪ ಚಿಕಿತ್ಸೆ ತೊಗೊಳ್ಳಿ ಅಂತ ಕೊಡಿಸಿತ್ತು. ಬಟ್ ಆಮೇಲೆ ಈಗ ಅದು ಆಪ್ರೇಷನ್ ಇಲ್ಲವಂತೆ, ಏನೋ ಫಿಸಿಯೋಥೆರಪಿಲೇ ಮಾಡ್ತಾರಂತೆ. ಅಂದರೆ ಅರ್ಥ ಅವ್ರಿಗೆ ಆಪ್ರೇಷನ್ನೇ ಬೇಕಿರಲಿಲ್ವಾ ಅಂತ ನಂಗೆ ಗೊತ್ತಿಲ್ಲಪ್ಪ. ನಾನು ಹೆಂಗೆ ಹೇಳಲಿ ಅದನ್ನು, ಹಂಗಿತ್ತು ಅಂತ ಅವಾಗ ಹೇಳಿದ್ರು. ನ್ಯಾಯಾಲಯ ಅದನ್ನು ಒಪ್ಪಿ ಹೌದು ಅಂತೇಳಿ ಕೊಟ್ಟಿತ್ತು. ಇದರಿಂದ ಆಗಿದ್ದ ಲಾಭ ಏನು ಅಂದರೆ ರೆಗ್ಯುಲರ್ ಬೇಲ್ ಸಿಗಕ್ಕೆ ಮೊದಲು ಒಂದು 30 ದಿನ ಮೊದಲು ಆಚೆ ಬಂದರು ಅಷ್ಟೇ ಅವರು. ಅದರ ಲಾಭ ಅದೇ ಆಗಿರೋದು ಅವ್ರಿಗೆ. ಬಟ್ ಅದು ಮಾಡಿಸ್ಕೊಳ್ಳೋದು ಬಿಡೋದು ನನಗೆ ಗೊತ್ತಿಲ್ಲ, ಯಾಕಂದರೆ ಈಗ ನ್ಯಾಯಾಲಯದ ಪರಿವ್ಯಾಪ್ತಿಗೆ ಬರಲ್ಲ ಅದು. ರೆಗ್ಯುಲರ್ ಬೇಲ್ ಅವ್ರಿಗೆ ಬಂದು ಆಗೋಗಿದೆ. ಸರಿ, ಅವ್ರು ಕರ್ಕೊಂಡೋಗೋಕ್ಕೆ ಅವ್ರ ಫ್ಯಾಮಿಲಿ ಕುಟುಂಬ ಎಲ್ಲ ಬಂದಿತ್ತಂತೆ. ಇನ್ನೂ ಸಾಕಷ್ಟು ಅನುಮಾನ ಆಗ್ಬಿಟ್ಟಿದೆ ಅಂತ ಕೆಲವರೆಲ್ಲ ಮಾತಾಡ್ತಿದ್ದಾರೆ. ಏನು ಅವ್ರದ್ದು ಸರ್ಜರಿ ಸುಳ್ಳು ಹೇಳಿದ್ರು ಅಂತ. ದಟ್ ಈಸ್ ನಾಟ್ ಟು ಬಿ ಡಿಸೈಡೆಡ್ ಬೈ ಅಸ್ ಅಂತ ನಾನು ಈಗಲೂ ಹೇಳೋದು. ನಾವು ಅಲ್ಲ ಅದನ್ನು ತೀರ್ಮಾನ ಮಾಡೋದು ಅಂತ ನಾನು ಹೇಳೋದು. ನಮಗೆ ಬೇಕು ಅಂದ್ಬಿಟ್ಟು ಅವ್ರದ್ದು ಸರ್ಜರಿ ಮಾಡ್ಸೋಕ್ಕಾಗಲ್ಲ. ತೀವ್ರತೆ ಹೇಗೆ ಇರ್ಬೋದು, ಈಗಿಲ್ಲ ಅಂತಾರೆ ಅಷ್ಟೇ. ಹಾಗಾಗಿ ಇದರ ಇನ್ನೊಂದು ಆರೋಪಿ ಜಗದೀಶ್ ಮಾತ್ರ ಇವತ್ತು ಶ್ಯೂರಿಟಿ ಸಿಕ್ತಂತೆ. ಹಂಗಾಗಿ ಶಿವಮೊಗ್ಗದಿಂದ ರಿಲೀಸ್ ಆಗಿದ್ದಾರೆ. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇರುವ ನಟ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲು ಕೆಲವೇ ಕ್ಷಣಗಳ ಹಿಂದಷ್ಟೇ ಅಮೆರಿಕ ಕಡೆ ಹೊರಟಿದ್ದಾರೆ. ಮಿಯಾಮಿ ಆಸ್ಪತ್ರೆಯೊಂದರಲ್ಲಿ ಡಿಸೆಂಬರ್ 24ನೇ ತಾರೀಕು ಸರ್ಜರಿ ನಿಗದಿಯಾಗಿದೆ. ಹೀಗಾಗಿ ಇವತ್ತು ಶಿವಣ್ಣ ಮನೆಯಲ್ಲಿ ಧನ್ವಂತರಿ ಹೋಮವನ್ನು ಆಯೋಜಿಸಿದ್ರು. ನಟ ಕಿಚ್ಚ ಸುದೀಪ್, ನಿರ್ಮಾಪಕ ಕೆಪಿ ಶ್ರೀಕಾಂತ್ ಮತ್ತು ಬಿಸಿ ಪಾಟೀಲ್, ಪೂರ್ಣಿಮಾ ರಾಮ್ಕುಮಾರ್ ಸೇರಿ ಹಲವರು ಶಿವಣ್ಣನ ಮನೆಗೆ ಭೇಟಿ ಕೊಟ್ಟರು, ಮಾತುಕತೆ ನಡೆಸಿದ್ರು, ಧೈರ್ಯ ತುಂಬಿದ್ರು. ಶಿವಣ್ಣನನ್ನ ನೋಡಲು ಅವರ ಅಭಿಮಾನಿಗಳು ಸಹ ಬಂದಿದ್ರು. ಎಲ್ಲರಿಂದಲೂ ನಟ ಶಿವಣ್ಣ ನಗು ನಗುತ್ತಲೇ ಹಾರೈಕೆಯನ್ನ ಪಡ್ಕೊಂಡ್ರು. ನಂತರ ಪತ್ನಿ ಪುತ್ರಿ ಜೊತೆ ನಟ ಶಿವಣ್ಣ ತೆರಳಿದ್ದಾರೆ. ಚಿಕ್ಕ ಮಗುವೊಂದನ್ನ ಆ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಮುದ್ದಾಡಿದ್ದಾರೆ. ಅಭಿಮಾನಿಗಳತ್ತ ಕೈಬೀಸಿ ಏರ್ಪೋರ್ಟ್ ಒಳಹೊಕ್ಕರು. ಇದೇ ವೇಳೆ ಅಭಿಮಾನಿಗಳ ಪ್ರೀತಿಗೆ ಶಿವಣ್ಣ ಭಾವುಕರಾದರು. ಹೋಗ್ತಿದೀವಲ್ಲ, ಎಲ್ಲರೂ ಫ್ಯಾನ್ ಅಭಿಮಾನಿಗಳಿದ್ದಾರೆ. ಚೂರು ಒಂಥರ ಒಂದು 5 ವೀಕ್ಸ್ ಅಂದ್ರೆ ಆಲ್ಮೋಸ್ಟ್ 35 ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ. ಜನವರಿ 25th ಫ್ಲೈಟ್ ಅಲ್ಲಿಂದ 26th ಇರ್ತೀನಿ ನಾನು. ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ. ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ಅವ್ರು ಇವತ್ತವರೆಗೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ಪಕ್ಕದಲ್ಲಿ ಒಂದು ದೊಡ್ಡ ಶಕ್ತಿ ಗೀತಕ್ಕ, ಇಂಥವರೆಲ್ಲ ಜೊತೆಗಿರ್ಬೇಕಾದ್ರೆ ಇಟ್ಸ್ ಎ ವೆರಿ ಪಾಸಿಟಿವ್ ಥಿಂಗ್. ಹಿ ವಿಲ್ ಫೈಟ್ ಇಟ್. ಆ್ಯಂಡ್ ನಮಗೆ ನೋಡಿ ಅವ್ರ ಮುಖ ನೋಡ್ತಾರೆ, ಇನ್ನೂ ನಕ್ಕಿ ಡ್ಯಾನ್ಸ್ ಮಾಡಿ ಎಲ್ಲದು. ಸೊ ಹಿ ವಿಲ್ ಫೈಟ್ ಇಟ್ ಮ್ಯಾಮ್. ಸೊ ದರ್ಸ್ ನಥಿಂಗ್ ದಟ್ ನಾನೇನು ಅದ್ರ ಬಗ್ಗೆ ನನಗೆ ಡೌಟ್ ಇಲ್ಲ. ಸೊ ಹಿ ಈಸ್ ಸಂಬಡಿ ಹೂ ವಿಲ್ ಫೈಟ್. ಈಗ ಅವರು ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. 330 ಕೋಟಿ ದೇವರುಗಳ ಪರವಾಗಿ ದೇವರ ಆಶೀರ್ವಾದ ಅವ್ರ ತಲೆ ಮೇಲಿರಲಿ. 6.5 ಕೋಟಿ ಕನ್ನಡಿಗರ ಆಶೀರ್ವಾದನೂ ಅವ್ರ ಮೇಲಿರುತ್ತೆ. ಅವ್ರು ಯಶಸ್ವಿಯಾಗಿ ಕನ್ನಡ ಚಿತ್ರರಂಗನ ಉತ್ತುಂಗಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ, ಒಳ್ಳೇದಾಗತ್ತೆ. ಬಿಕಾಸ್ ಐ ಫೀಲ್ ವಿ ಮಸ್ಟ್ ಬಿ ಇನ್ ಸೇಫ್ ಹ್ಯಾಂಡಲ್ಲಿ. ಹಾಗಾಗಿ ಅದು ಒಳ್ಳೇದಾಗತ್ತೆ. ಮತ್ತು ಕೆಲವು ಚಿಕಿತ್ಸೆಗಳು ಮತ್ತು ಶಸ್ತ್ರಚಿಕಿತ್ಸೆ ಆದ ತಕ್ಷಣ ಏನೋ ಅಪಾಯ ಆಗ್ಬಿಡುತ್ತೆ ಅಂತಲೇ ಪರಿಭಾವಿಸ್ಬೇಕಾಗೇನಿಲ್ಲ. ಹಲವಾರು ಸಾಧ್ಯವೇ ಇಲ್ಲವೇನೋ ಚಿಕಿತ್ಸೆ ಅನ್ನೋ ಕಡೆಲೂ ಮಿರಾಕ್ಯುಲಸ್ಲಿ ಚಿಕಿತ್ಸೆಗಳಿವೆ. ಮತ್ತು ಈಗ ಅವರು ತೆಗೆದುಕೊಳ್ಳಬೇಕಾದ ಚಿಕಿತ್ಸಾ ಕ್ಷೇತ್ರದಲ್ಲೂ ವಿಪರೀತವಾದಂತಹ ಅಧ್ಯಯನಗಳು ಮತ್ತು ಸಂಶೋಧನೆಗಳು ನಡೆದಿವೆ ಈಗ. ಹಾಗಾಗಿ ನನಗೆ ನಂಗೆ ಅನಿಸಲ್ಲ, ಅವರು ಚೆನ್ನಾಗೇ ಇರುತ್ತೆ, ಒಳ್ಳೆಯದೇ ಆಗತ್ತೆ ಅದು ಅನಿಸುತ್ತೆ. ರಾಜ್ಯದಲ್ಲಿ ಒಂದು ಫಂಡ್ ಪಾಲಿಟಿಕ್ಸ್ ಏನದು, ನಮ್ಮ ಕ್ಷೇತ್ರಗಳಿಗೆ ಹಣ ಕೊಡಿ ಸರ್, ಕಾಸು ಕೊಡಿ ಸರ್ ಅಂತ ನೆನೆ CM ಸಿದ್ದರಾಮಯ್ಯವ್ರನ್ನ CLP ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಕೇಳಿದ್ರಂತೆ. ಅದಕ್ಕೆ CM ಒಂದು 6,000 ಕೋಟಿ ಕೊಡೋಣ ಅಂತ ಭರವಸೆ ಕೊಟ್ಟಿದ್ರಂತೆ. ಈಗ BJP ಶಾಸಕರು ಅಲರ್ಟ್ ಆಗಿ ಯಾತಕ್ಕೂ ಒಂದು ಅಡ್ವಾನ್ಸ್ ಅಪ್ಲಿಕೇಶನ್ ಹಾಕೋಣ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಒಂದು 50 ಕೋಟಿ ಕೊಡಿ ಸರ್ ವಿಶೇಷ ಅನುದಾನ ಅಂತ DCMಗೇನೋ BJP ಶಾಸಕರು ಪತ್ರ ಬರೆದುಬಿಟ್ಟಿದ್ದಾರಂತೆ. ಸರಿ, ಖಜಾನೆ ಖಾಲಿ ಅಂತ ಸೀಟಿದ್ದೇವೆ, ಖಾಲಿನೋ ಪಾಲಿನೋ ನೋಡೋಣ. ಅವ್ರು ಕೊಟ್ಬಿಟ್ರೆ ಈಗ ನಿಮ್ಗೇನು ಶಾಸಕರಲ್ವಲ್ಲ, ನೀವು ನಿಮ್ಗೇನೋ ಅನುದಾನದ ಸಮಸ್ಯೆ ಇಲ್ವಲ್ಲಪ್ಪ, ಸುಮ್ಮನಿದ್ರೆ ಆಯ್ತಪ್ಪ. 4 ವರ್ಷ ಈಗ ನಿಮ್ಗೆ ಹೆಂಗಿದ್ರು ಅನುದಾನದ ಸಮಸ್ಯೆ ಇಲ್ಲ ಅಲ್ವಾ, ಸೋತೋಗ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಯಾರೋ ಏನೋ ಕಷ್ಟಪಟ್ಕೊಂಡು ಮಾಡಿಸ್ಕೊತಾರೆ. ನಮಗೆ ಗ್ರ್ಯಾಂಟ್ಸನ್ನು ಕೊಡಬೇಕು ಅಂತಕ್ಕಂಥದ್ದು, ಕ್ಷೇತ್ರವಾರ ಕೊಡಬೇಕು ಅಂದರೆ ಹೊಸ ಕಾಮಗಾರಿಗಳು ಏನಿದೆ ತಗೊಂಡಿದೆ ಅದಕ್ಕೆ ಹೆಚ್ಚು ಹಣ ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಬಂತು. ಅಪೆಂಡಿಕ್ಸ್ ಅಂತಂದರೆ ಹೊಸ ವರ್ಕು ಶಾಶ್ವತವಾಗಿ ಇರ್ತಕ್ಕಂಥದ್ದು ಡೆವಲಪ್ಮೆಂಟಲ್ ವರ್ಕ್, ಅದಕ್ಕೆ 4,000 ಕೋಟಿ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಕೂಡ ಆಗಿದೆ.
ಎಲ್ಲ ತೆರಿಗೆ ಹೆಚ್ಚಳ ಮಾಡಿದ ಮೇಲೂ ಕೂಡ ಹಾಲು ಉತ್ಪಾದಕರಿಗೆ 8 ತಿಂಗಳಿಂದ ಅವರಿಗೆ ಕೊಡಬೇಕಾದ ಸಬ್ಸಿಡಿನೇ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಖಜಾನೆ ಖಾಲಿ, ಡೆವಲಪ್ಮೆಂಟ್ ದುಡ್ಡಿಲ್ಲ. ಬಿಜೆಪಿ MLAಗಳು ಡೆಲಿಗೇಷನ್ ಹೋಗಿ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ MLAಗಳು ಹೋಗಿ ಪ್ರಶ್ನೆ ಮಾಡಿದ್ರು, ನಾವ್ ಹೆಂಗ್ ಮುಖ ತೋರ್ಸೋದು? ಕಾಂಗ್ರೆಸ್ನವ್ರು ಕೇಳಿದ್ರು ಅನ್ನೋದೇ ಇಲ್ಲೊಂದು ಪ್ರಾಬ್ಲಮ್ ಆಗತ್ತಾ? ಇಲ್ಲ, ಕೇಳ್ಬೋದು, ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಬಿ ಜೆ ಪಿನಲ್ಲೂ ಎಲ್ಲ ದುಡ್ಡನ್ನು ನಿಮ್ಮ ಸರ್ಕಾರದಲ್ಲೂ ಏನು ಕೊಟ್ಟಿಲ್ಲ. ಓಕೆ, ನೀನು ನಿಮ್ಮ ಸರ್ಕಾರದಲ್ಲಿ ಕೇಳಿದ್ದಕ್ಕೆಲ್ಲ ಏನಪ್ಪ ನೀನು ಫೋನೇ ಮಾಡಿಲ್ಲ, ದುಡ್ಡೇ ಕೇಳಿ ತಗೋ ನೀನೊಂದು 50 ಇಟ್ಕ ಅಂತ ಕೊಟ್ಟಿದ್ದಾರಾ? ಕೇಳದೇನು ಕೊಟ್ಟಿದ್ದಾರೆ, ಅಲ್ಲೂ ಇರಲಿಲ್ಲ. ಅದು ಪ್ರಶ್ನೆ ಬೇರೆ. ಇವ್ರ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗಿದೆ ಅಷ್ಟೇ. ಗ್ಯಾರಂಟಿಗೋಸ್ಕರ. ಹಾಗಿದ್ದಾಗ ಐ ಡೋಂಟ್ ನೋ ಫ್ರಮ್ ವೇರ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ವಿಲ್ ಗೆಟ್ 6,000 crores ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ ಅವ್ರಿಗೆ. ಇವರ ಹೋಪ್ ಎಲ್ಲ ಇರೋದು ಏನು, ಈಗ ಡಿಸೆಂಬರ್ ಮುಗಿಲಿ, ನೆಕ್ಸ್ಟ್ ಕ್ವಾರ್ಟರ್ ಗೊತ್ತಾಗ್ಬಿಡುತ್ತದು. ಟ್ಯಾಕ್ಸ್ ಮೊಬಿಲೈಸೇಷನ್ ಇನ್ಕ್ರೀಸ್ ಆಗೋದು, ಆರ್ ಟ್ಯಾಕ್ಸಿನ ಬೇಸೆ ತಳಾನೇ ದೊಡ್ಡದಾಗಿ ಹೆಚ್ಚು ಟ್ಯಾಕ್ಸ್ ಒಳಕ್ಕೆ ಬರೋದು. ಇದಾಗಬೇಕು. ಇದಾಗತ್ತಾ ಇಲ್ವಾ ಗೊತ್ತಾಗತ್ತೆ. ನಾನು ಈಗಲೂ ಹೇಳ್ತೀನಿ, ಫಿನಾನ್ಷಿಯಲಿ ವಿ ಆರ್ ಇನ್ ಎ ಬ್ಯಾಡ್ ಶೇಪ್. ಇಟ್ಸ್ ನಾಟ್ ಎ ಗುಡ್ ಶೇಪ್. ಸರ್ಕಾರ ಒಪ್ಲಿ ಬಿಡಿ, ಅಷ್ಟು ಮಾತ್ರ ನಿಜ. ಅದು ಎಕನಾಮಿಕ್ಸ್ ನಾವೇನು ಮಾಡೋಕ್ಕಾಗಲ್ಲ. ಇವರು ಒಪ್ತಾರೆ, ಇವ್ರು ಕೋಪ ಮಾಡ್ಕೊತಾರೆ, ಬೇಜಾರು ಮಾಡ್ಕೊತಾರೆ ಅಂತ ಹೇಳದೇ ಇರೋಕ್ಕಾಗಲ್ಲ. ಅದನ್ನ ವಾಸ್ತವ ಸತ್ಯ. ವಿ ಆರ್ ಇನ್ ಎ ಬ್ಯಾಡ್ ಶೇಪ್, ಅಷ್ಟು ಮಾತ್ರ ನಿಜ. ಎಸ್, ಬ್ಯಾಡ್ ಶೇಪ್ ಅಲ್ಲದೆ ಇದ್ದರೆ BMTC ಕೊಡಬೇಕಾಗಿರೋ ದುಡ್ಡು ಯಾಕೆ ಉಳಿಯತ್ತೆ ಅವಾಗ? ಸಾರಿ, ಸಾರಿಗೆ ಡಿಪಾರ್ಟ್ಮೆಂಟ್ಗೆ, ಯಾವುದೋ ಶಕ್ತಿ ಯೋಜನೆಗೆ ಏನಕ್ಕೆ ಕೊಟ್ಬಿಡ್ಬೋದಲ್ಲಪ್ಪ, ತಗೊಳ್ಳಿ ಅಂತ. ಎಸ್. ಇನ್ನು ಗೃಹಲಕ್ಷ್ಮಿಯರಿಗೆ ಬೆಳಗಾವಿ ಅಧಿವೇಶನ ನೋಡೋ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕಲ್ಪಿಸಿದೆ. ಸದುಪಯೋಗ ಮಾಡಿಕೊಂಡಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಂತಹ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿದ್ರು, ಅವರಿಗೆ ಅವಕಾಶವನ್ನ ಕೊಟ್ಟರು. ಉಭಯ ಸದನಗಳ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಜೊತೆಗೆ ಸಮಾಲೋಚನೆ ನಡೆಸಿದ್ರು. ಸ್ವಯಂ ಸಿಎಂ ಸಿದ್ದರಾಮಯ್ಯನವರೇ ಗೃಹ ಸಚಿವರ ಗೃಹಲಕ್ಷ್ಮಿಯರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ 25 ಗೃಹಲಕ್ಷ್ಮಿಯರಿಗೆ ಸದನ ವೀಕ್ಷಣೆಗೆ ವಿಶೇಷ ಆಹ್ವಾನವನ್ನು ಕೊಟ್ಟಿದ್ರು. ಅವರು ಎಲ್ಲರೂ ಕೂಡ ಹೇಳ್ತಾರೆ, ಅನ್ಯೋನ್ಯವಾಗಿದ್ದೀವಿ ನಾವು, ಇದರಿಂದ ನಮಗೆ ಲಾಭ ಆಗಿದೆ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ. ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿರೋಧ ಪಕ್ಷದವರು ಈ ಯೋಜನೆಯನ್ನ ಬರೀ ಇಲೆಕ್ಷನ್ ಅದು ಒಳ್ಳೆ, ಇದು ಚೆನ್ನಾಗಿದ್ರೆ ಚೆನ್ನಾಗಿರ್ರಿ. ಲಾಭ ಆಗಿದೆ ಅನ್ನೋದು ಹೌದು, ಹಾಗಂದ ಮಾತ್ರಕ್ಕೆ ಕರೆಕ್ಟ್. ಲಾಭ ಆಗದೆ ಜಗಳ ಆಗಿರೋ ಪಟ್ಟಿನೂ ಒಂದು ಮಾಡಬೇಕಾಗಿ ಬಂದ್ರೆ ಗೊತ್ತಿಲ್ಲ ನನಗೆ. ನೀವು ಸೆಲೆಕ್ಟ್ ಮಾಡಿರೋದ್ರೆ ಲಾಭ ಇರುತ್ತೆ. ದಟ್ಸ್ ನಂದು ಅನ್ಫೇರ್, ಅದು ಇಲ್ವೇ ಇಲ್ಲ ಅಂತಂದ್ರೆ. ಬಟ್ ನನಗೆ ಕೆಲವು ಅರ್ಥ ಆಗ್ತಿಲ್ಲ ಈ ಗೃಹಲಕ್ಷ್ಮಿನಲ್ಲಿ. ಅವ್ರಿಗೆ ಬರೋ ದುಡ್ಡಲ್ಲಿ ಊಟ ಹಾಕ್ಸಿದ್ರು, ಹೌದು, ಮನೆಗೆ ವಸ್ತುಗಳನ್ನ ತಗೊಂಡ್ರು, ಮನೆಗೆ ವಸ್ತು ಓಕೆ, ಬೋರ್ವೆಲ್ ಹಾಕ್ಸಿದ್ರು, ಈ ಥರದ್ದೆಲ್ಲ ಇದೆ. ಟೆಕ್ನಿಕಲಿ ಗೃಹಲಕ್ಷ್ಮಿ ಶುಡ್ ಸಪೋರ್ಟ್ ಡೇ ಟು ಡೇ ಲೈಫನ್ನೇ ಸಪೋರ್ಟ್ ಮಾಡೋ ದುಡ್ಡು ಅದು. ಹೌದು, ಲೀಡ್ ಮಾಡೋ ಕಷ್ಟ ಆಗ್ತಿರೋ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು, ಅದಾಗಬೇಕು ಅಂತ ನಂದು ವಾದ. ಆಲ್ರೈಟ್ 25 ಜನ ಬಂದಿದ್ದಾರೆ. ಈಗ ರೈತರನ್ನು ಕರೆದುಕೊಂಡು ಪಾರ್ಲಿಮೆಂಟ್ ತೋರಿಸುವುದು, ವಿಮಾ ಯೋಜನೆ ಯಾವುದರಲ್ಲೂ ಇವರು ಫಲಾನುಭವಿಗಳನ್ನು ಕರ್ಕೊಂಡೋಗಿ ಇನ್ಯಾರನ್ನು ತೋರಿಸೋದು, ಇದೆಲ್ಲ ಇರುತ್ತೆ. ಹಂಗಾಗಿ ಅವರು ಕರ್ಕೊಂಬಂದಿದ್ದಾರೆ. ನೋಡಿ ಸಂತೋಷವಾಗಿ ವಿಕಾಸ್ ಇದು ಏನು ವಿಧಾನಸೌಧ ಅಲ್ಲಿ ಏನಿದೆ ಕನ್ನಡ ಸೌಧ ಅಲ್ಲಿ ಬೆಳಗಾಮಲ್ಲಿ ಅದು ನೋಡ್ಬಿಡಿ. ಯಾಕಂದ್ರೆ ನಾಳೆನೋ ನಾಳಿದ್ದು ಅದಕ್ಕೆ ಬೀಗ ಹಾಕ್ತಾರೆ. ನಾಳೆನಾ? ನಾಳೆ ಹಾಕ್ತಾರ, ನಾಳಿದ್ದು ಹಾಕ್ತಾರ, ಯಾವತ್ತೋ ಒಂದಿನ ಹಾಕ್ತಾರೆ ಬೀಗನ. ಇದೊಂಥರ ನಮ್ದು ಹಾಸನಾಂಬೆ ದೇವಸ್ಥಾನ ಇದ್ದಂಗೆ. ಅದಕ್ಕಾದ್ರೂ ರಿಲಿಜಿಯಸ್ಸು ಮತ್ತೆ ಅದಕ್ಕೆ ಇದಿದೆ, ಒಂದು ರೀತಿ ರಿವಾಜ್ ಇದೆಯಪ್ಪ, ವರ್ಷದಲ್ಲಿ ಇಷ್ಟು ದಿನ ಅಂತ. ಇದು ಅಷ್ಟೇ, ಅದು ಅಷ್ಟೇ. ವರ್ಷಕ್ಕೊಮ್ಮೆ ಅಥವಾ ಯಾವಾಗಲೂ 2 ಸರಿನೋ ಇನ್ನು ಬಾಗಿಲು ತೆಗಿತೀವಿ, ಎಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಹೋದ್ರೆ ಬೀಗ ಹಾಕ್ತೀವಿ, ಅಷ್ಟೇ.